ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೊನೆಗೂ ಕೂಡ ಇಲ್ಲಿ ಚಾನ್ಸ್ಗೆ ಎಲ್ಲ ನೆನಪಾಯ್ತಾ? ರಾಘು ಚಾನ್ಸಿ ಒಂದಾದ್ರ ಏನಾಯ್ತು, ಏನ್ ಕಥೆ, ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಚಾನ್ಸಿ ತನಗೆ ಹಳೆದೆಲ್ಲವೂ ಕೂಡ ನೆನಪಾಗಬೇಕು, ಎಲ್ಲದ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗಬೇಕು ಅನ್ನೋ ಕಾರಣಕ್ಕೆ ಡಾಕ್ಟರ್ ಬಳಿಗೆ ಹೋಗಿದಾಳ. ಇಲ್ಲೇ ರಾಘು ಹೊರಗಡೆ ನಿಂತು ಕಾಯ್ತಿದ್ದಾನೆ. ತನ್ನ ಚಾನ್ಸಿ ಬರಬೇಕಾದ್ರೆ ರಾಘು ನನ್ನ ಯಜಮಾನ ಅಂತ ಅನ್ಕೊಂಡ್ ಬರ್ತಾರೆ ಅಂತ. ಆದ್ರೆ ರಾಘು ಮತ್ತೆ ಚಾನ್ಸಿ ಮಾತಾಡುವುದನ್ನ ಕೇಳಿಸ್ಕೊಂಡಿರ್ತಕ್ಕಂತಹ ಪ್ರಣವ್ ಹಾಗೆ ತುಳಸಿ ಇಬ್ರು ಕೂಡ ಮಸ್ತ್ ಪ್ಲಾನ್ ಮಾಡ್ತಾರೆ. ಚಾನ್ಸ್ಗೆ ಹಳೆ ನೆನಪೆಲ್ಲ ಬಂದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಪ್ಲಾನ್ ಫ್ಲಾಪ್ ಆಗುತ್ತೆ. ಹಾಗಾಗಿ ಹೀಗಾದ್ರೂ ಮಾಡಿ ಆಕೆಯ ಥೆರಪಿ ಕಂಪ್ಲೀಟ್ ಆಗಬಾರ್ದು, ಅವಳಿಗೆ ಯಾವುದೇ ರೀತಿಯ ಹಳೆ ನೆನಪು ಬರಬಾರ್ದು, ಆ ರೀತಿ ಪ್ಲಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಇಲ್ಲಿ ಪ್ರಣವ್ ಮತ್ತೆ ತುಳಸಿ ಇಬ್ರು ಕೂಡ ಮಸ್ತ್ ಪ್ಲಾನ್ ಮಾಡ್ತಾರೆ. ಅದ್ರ ಪ್ರಕಾರವಾಗಿ ಇಲ್ಲಿ ಪ್ರಣವ್ ಝಾನ್ಸಿ ಇರೋ ಕಡೆಗೆ ಹೋಗ್ತಿದ್ದಾರೆ ರೌಡಿಗಳ ಜೊತೆ. ಈ ಕಡೆ ತುಳಸಿ ಅವರು ಮನೇಲೆ ಇಟ್ಕೊಂಡು ಮಗನನ್ನ ಗೈಡ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ರಾಘು ಮಾತಾಡೋದು ಎಲ್ಲವನ್ನ ಕೂಡ ತುಳಸಿ ಅವರು ಕೇಳಿಸ್ಕೊತಾರ. ಇತ್ತ ಕಡೆ ರಾಘು ಹೊರಗಡೆ ಕುಳಿತಿರ್ಬೇಕಿದ್ರೆ ಮಂಜುಳ್ ಅವರು ಹೂ ಮಾರ್ಕೊಂಡು ರಾಘುಗೆ ಮಾರಕ್ ಬರ್ತಾರ. ಆಗ ಇಲ್ಲಿ ರಾಘು ಕೈಗೆ ಚಿಕ್ಕಮ್ಮ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರ. ನೋಡಿದೆ, ಏನಿದು ಚಿಕ್ಕಮ್ಮ, ಯಾಕೆ ರೀತಿ ಹೂ ಮಾರ್ತಿದ್ರ ನೀವು ಅಂದಾಗ, ನಾನು ಹರಕೆ ಹೊತ್ಕೊಂಡಿದ್ದೀನಿ, ಮಗಳ ಬದುಕು ಸರಿ ಹೋದ್ರೆ ದೇವಿಗೆ ಬೆಳ್ಳಿ ಕಿರೀಟ ಮಾಡಿಸ್ತೀನಿ, ನಾನು ದುಡ್ಡಿರೋ ದುಡ್ಡಲ್ಲಿ ಅಂತ, ಹಾಗಾಗಿ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಬಟ್ ರಾಘುಗೆ ಗೊತ್ತಾಗತ್ತೆ, ಯಾಕೆ ಚಿಕ್ಕಮ್ಮ ಸುಳ್ಳು ಹೇಳ್ತಿದ್ರ, ನಾನು ನಿಮ್ಮನೆ ಮಗ ಅಲ್ಲ ಅಂತ ಅನ್ಕೊಂಡಿದ್ರ, ಯಾಕೆ ರೀತಿ ಸತ್ಯ ಮುಚ್ಚಿಡ್ತಿದಾರ ಅಂದಾಗ, ಅದು ಹಾಗಲ್ಲ ರಾಘು, ನಿನಗೆ ತುಂಬಾನೇ ಬರ್ಡನ್ ಆಗತ್ತೆ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ದುಡಿದ್ರೆ ಕಷ್ಟಕ್ಕೆ ಆಗ್ಬೋದು ಅನ್ನೋ ರೀಸನ್ ಇಂದ ನಾನು ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ದಯವಿಟ್ಟು ಚಿಕ್ಕಮ್ಮ ಇನ್ನೆಂದೂ ಕೂಡ ನನ್ನನ್ನು ಹೊರಗಿನವನ ಥರ ನೋಡಬೇಡಿ. ಒಬ್ಬ ಮಗನಿಗೆ ಅವನ ಮನೆಯ ಒಂದು ಜವಾಬ್ದಾರಿ ಹೊರೆ ಆಗೋದಿಲ್ಲ, ಅದು ನನ್ನ ಕರ್ತವ್ಯ, ನನ್ನ ಜವಾಬ್ದಾರಿ. ಖಂಡಿತವಾಗ್ಲೂ ಅದು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಅದನ್ನು ನಾನು ಮಾಡ್ತೀನಿ, ನಾನು ನೋಡ್ಕೋತೀನಿ, ನೀವು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮನೇಲಿರಿ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಪ್ಪ, ನಿಮಗೆ ಬೇಡ ಅಂದರೆ ನಾನಿನ್ನೂ ಮಾಡುವುದಿಲ್ಲ ಅಂತ ಕೂಡ ಇಲ್ಲಿ ಚಿಕ್ಕಮ್ಮ ಹೇಳ್ತಾರ. ತದನಂತರ ಇನ್ನೂ ಏನಾದರೂ ವಿಷಯನ ಮುಚ್ಚಿಟ್ಟಿದ್ರ ಚಿಕ್ಕಮ್ಮ, ದಯವಿಟ್ಟು ಹೇಳಿ ಅಂತ ಕೇಳಿದಾಗ, ಈ ಕಡೆ ಏನಿಲ್ಲ ಮಗ್ನೆ, ಯಾವುದೇ ವಿಷಯ ನಾನು ಮುಚ್ಚಿಟ್ಟಿಲ್ಲ, ಇಷ್ಟೇನೆ ಅಂತ ಹೇಳ್ಬಿಡ್ತಾರೆ ಮಂಜುಳ್ ಅವರು. ಆಗ ರಾಘು, ಯಾಕೆ ಚಿಕ್ಕಮ್ಮ, ಪಲ್ಲವಿ ವಿಷಯನ ಮುಚ್ಚಿಟ್ಟಿಲ್ವಾ ನೀವು, ಒಡವೆ ಬದಲಾಗಿರೋದನ್ನ ಮುಚ್ಚಿಟ್ಟಿಲ್ವಾ ನೀವು ಅಂತ ಹೇಳಿ ರಾಘು ಕೇಳಿದ ತಕ್ಷಣ ಈ ಕಡೆ ಮಂಜುಳ್ ಅವ್ರಿಗೆ ಶಾಕ್ ಆಗತ್ತೆ. ಹೀಗೆ ಗೊತ್ತಾಯ್ತು ರಾಘು ನಿನ್ಗೆ ವಿಷಯ ಎಲ್ಲ ಅಂದಾಗ, ಹೇಗೆ ಗೊತ್ತಾಯ್ತು, ಏನು ಗೊತ್ತಾಯ್ತು ಅದೆಲ್ಲ ಬೇಡ ಚಿಕ್ಕಮ್ಮ, ಏನು ನಡೀತು ಅನ್ನೋದನ್ನ ಹೇಳಿ ಅಂದಾಗ, ನೋಡು ರಾಘು, ನಮಗೂ ಕೂಡ ಗೊತ್ತಿಲ್ಲ ಹೇಗೆ ಬದಲಾಗಿದೆ ಅಂತ, ನಾನು ಬಿಲ್ಲನ್ನು ತಗೊಂಡು ಹೋಗಿ ಅವ್ರ ಮನೆಯವ್ರ ಜೊತೆ ಕೂಡ ಮಾತನಾಡ್ತಾ, ಆದ್ರೆ ಇಲ್ಲಿ ಮಿತ್ತು ನಮ್ಮ ಯಾವುದೇ ಕಾರಣಕ್ಕೂ ಕೂಡ ಒಡವೆ ತರದೆ ಪಲ್ಲವಿ ನಮ್ಮ ಮನೆಗೆ ಬರೋ ಹಾಗಿಲ್ಲ ಅಂತ ಹೇಳ್ಬಿಟ್ರು. ಲಕ್ಷಾಂತರ ರೂಪಾಯಿ ಒಡವೆ ಹೀಗೆ ಮಾಡಿಸೋದು ಏನು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ ಅಂತ ಮಂಜುಳ್ ಅವ್ರಿಗೆ ಹೇಳಿದಾಗ, ಈ ಕಡೆ ರಾಘು, ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಮ್ಮ, ಇದರಿಂದ ಕಾಣದ ಕೈ ಕೆಲಸ ಮಾಡಿದ, ಅದೇನು ಎಂತೂ ಎಲ್ಲವನ್ನ ಕೂಡ ಪತ್ತೆ ಹಚ್ತೀನಿ, ತನ್ನ ತಂಗಿ ಬದುಕನ್ನ ತಾನು ಸರಿ ಮಾಡದೆ ಬಿಡುವುದಿಲ್ಲ, ಖಂಡಿತವಾಗ್ಲೂ ನನ್ನ ತಂಗಿ ಬದುಕನ್ನ ಸರಿ ಮಾಡೋದು ನನ್ನ ಜವಾಬ್ದಾರಿ, ಅವಳು ಗಂಡನ ಮನೆಗೆ ಹೋಗ್ತಾಳೆ, ಗಂಡನ ಜೊತೆ ಚೆನ್ನಾಗಿದ್ದೇ ಇರ್ತಾಳೆ, ಅದನ್ನ ನಾನು ನೋಡ್ಕೋತೀನಿ, ನೀವು ಯೋಚನೆ ಮಾಡಬೇಡಿ, ಆರಾಮಾಗಿ ಹೋಗಿ, ಏನೇ ವಿಷಯ ಇದ್ರೂ ಕೂಡ ಇನ್ನು ಮುಂದೆ ನನ್ನ ಹತ್ರ ಮುಚ್ಚಿಡ್ಬೇಡಿ ಆಯ್ತಾ ಅಂತ ಹೇಳಿ ರಾಘು ಹೇಳಿದಾಗ, ಖಂಡಿತ ಮಗ್ನೆ ಅಂತ ಹೇಳಿ ಚಿಕ್ಕಮ್ಮ ಕೂಡ ಹೊರಡ್ತಾರೆ. ಈ ಒಂದು ಮಾತುಗಳನ್ನ ಕೇಳಿಸ್ಕೊಂಡಂತ ತುಳಸಿ ಅವ್ರಿಗೆ ಅನ್ಸುತ್ತೆ, ರಾಘು ಫ್ಯಾಮಿಲಿ ಮ್ಯಾನ್, ಎಷ್ಟು ಒಳ್ಳೆ ಮನಸ್ಸು ಇವನಿಗೆ, ನಿಜಕ್ಕೂ ಇವನ ಒಳ್ಳೆಯತನ, ಹಾಗೆ ಇವನಿಗೆ ಕುಟುಂಬ ಅಂದರೆ ಎಷ್ಟು ಇಷ್ಟ ಇದೆ, ನನಗೆ ನಿಜಕ್ಕೂ ಟ್ರಂಪ್ ಕಾರ್ಡ್ ಅನ್ಸುತ್ತೆ ಅಂತ ಹೇಳಿ ತುಳಸಿ ಅವರು ಅನ್ಕೋತಾರೆ. ತದನಂತರ ಇಲ್ಲಿ ಪ್ರಣವ್ ಅಮ್ಮಂಗೆ ಕಾಲ್ ಮಾಡಿದೆ, ಅಮ್ಮ ನಾನು ಆಲ್ರೆಡಿ ಇನ್ನೇನು ಆನ್ ದ ವೇ ಇದ್ದೀನಿ, ರೌಡಿಗಳ ಜೊತೆ ಹೋಗ್ತಿದ್ದೀನಿ, ಚಾನ್ಸ್ಗೆ ಯಾವುದೇ ಕಾರಣಕ್ಕೂ ಕೂಡ ಹಳೆದೆಲ್ಲ ನೆನಪಾಗೋದಿಲ್ಲ, ಅದಕ್ಕೂ ಮೊದಲೇ ನಾನು ಹೋಗಿ ತಡೀತೀನಿ ಅಂತೆಲ್ಲ ಮಾತನಾಡ್ತಿರ್ತಾರೆ. ಇತ್ತ ಕಡೆ ರಾಘುಗೆ ಸಾಂಗ್ ಹಾಕಿದಾಗ ಸರಿಯಾಗಿ ಕನೆಕ್ಟ್ ಆಗಲ್ಲ, ಹಾಗಾಗಿ ಕಾಲ್ ಇರ್ಬೋದೇನೋ ಅಂತ ಅನ್ಕೊಂಡು ನೋಡ್ತಾರೆ. ಅಲ್ಲಿ ಅವರ ಫೋನಿನ ಕದ್ದಾಲಿಕೆ ಆಗ್ತಿರೋದು ಅವ್ರಿಗೆ ಗೊತ್ತಾಗುತ್ತೆ, ಪ್ರಣವೇ ಮಾಡ್ತಿರೋದು ಅಂತ ಗೊತ್ತಾಗುತ್ತೆ. ಬಟ್ ಪ್ರಣವ್ ಜೊತೆ ತುಳಸಿ ಅವರಿದ್ದಾರೆ, ಯಾರಿದ್ದಾರೆ ಅನ್ನೋದು ರಾಘುಗೆ ಗೊತ್ತಾಗೋದಿಲ್ಲ, ಅದನ್ನ ಲೈನ್ನ ಕಟ್ ಮಾಡಿಬಿಡ್ತಾರೆ. ತದನಂತರ ತುಳಸಿ ಅವ್ರು ಅನ್ಕೋತಾರೆ, ಕಾಲ್ ಕಟ್ ಆಗಿದೆಯಲ್ಲ, ಏನಿರ್ಬೋದು, ಯಾಕೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ, ಈ ಪ್ರಣವ್ನ ನಂಬ್ಕೊಂಡಿದ್ರೆ ನಾನು ಆಗೋದಿಲ್ಲ, ನನ್ನ ಪ್ರಯತ್ನನ ಕೂಡ ನಾನು ಮಾಡಬೇಕು ಅನ್ಕೊಂಡಿದ್ದೆ. ತುಳಸಿ ಅವರು ಸಂಪತ್ ಕುಮಾರ್ ಅವರ ಬಳಿಗೆ ಬರ್ತಾರ. ಇತ್ತ ಕಡೆ ಝಾನ್ಸಿಗೆ, ಡಾಕ್ಟರ, ನಾನು ಗಂಟೆ ಬಾರಿಸ್ತಿದ್ದಾಗೆ ನೀನು ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ತೀಯ, ನಿನ್ನ ಬದುಕಲ್ಲಿ ಏನೇನಾಗಿದ್ಯೋ ಎಲ್ಲವನ್ನ ಕೂಡ ನನಗೆ ಹೇಳಿದೆ, ಅದನ್ನೆಲ್ಲಾನು ಕೂಡ ನಾನು ರೆಕಾರ್ಡ್ ಮಾಡ್ಕೋತೀನಿ, ಜೊತೆಗೆ ಅದೇ ಒಂದು ಗಂಟೆ ಸದ್ ಕೇಳಿದ ತಕ್ಷಣ ನಿನಗೆ ಹೇಳಿದ್ದೆಲ್ಲ ಮರ್ತು ಹೋಗುತ್ತೆ, ಆ ರೀತಿ ಮರಿಬಾರ್ದು ಅನ್ನೋ ಕಾರಣಕ್ಕೆ ನಾನು ನಿನ್ನನ್ನು ಯಾವ ಪ್ರೊಸೀಜರಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ಗೆ ಕರ್ಕೊಂಡು ಹೋಗಿದ್ನೋ ಅದೇ ಪ್ರೊಸೀಜರಲ್ಲಿ ನಿನ್ನ ಸಬ್ ಕಾನ್ಶಿಯಸ್ ಮೈಂಡಿಂದ ಹೊರಗಡೆ ತರ್ತೀನಿ, ಆಗ ಎಲ್ಲವೂ ಕೂಡ ನಿನಗೆ ನೆನಪಿರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಹಾಗಾಗಿ ಸರಿ ಅಂತ ಹೇಳಿ ಝಾನ್ಸಿ ಕೂಡ ಗಂಟೆ ಬಾರಿಸಿದಾಗೆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೋಗ್ತಾರೆ. ಈ ಕಡೆ ಡಾಕ್ಟರ್ ಒಂದೊಂದೇ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಿರ್ತಾರೆ. ಅದೇ ರೀತಿ ಎಲ್ಲ ಪ್ರಶ್ನೆಗಳಿಗೂ ಕೂಡ ಝಾನ್ಸಿ ಉತ್ತರ ಕೊಡ್ತಾ ಹೋಗ್ತಿರ್ತಾರೆ. ಇಲ್ಲಿ ಝಾನ್ಸಿ ತನ್ನ ಬದುಕಲ್ಲಿ ತನ್ನ ತಾತ ವಿಲ್ ಬರೆದ ನಂತರ ನಾನು 1 ತಿಂಗಳಲ್ಲಿ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದು, ಫೇಕ್ ಮ್ಯಾರೇಜ್
ಮ್ಯಾರೇಜ್ ಆಗಬೇಕು ಅನ್ಕೊಂಡಿದ್ದೆ. ಕಾಂಟ್ರಾಕ್ಟ್ ಮ್ಯಾರೇಜ್ಗೆ ಟ್ರೈ ಮಾಡಿದ್ದು. ಆಗ ರಾಘು ಅಂತಕ್ಕಂಥ ಹುಡುಗ ಸಿಕ್ಕಿದ್ದು. ಅವನ ಜೊತೆ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದು. ನಂತರ ತಾತನ ಆಸ್ತಿಯನ್ನ ಉಡಿಬೇಕು ಅಂತ ನೋಡಿದ್ದು. ಬಟ್ ಅದು ಅಸಾಧ್ಯ ಆಗಿದ್ದು. ಅದರ ನಡುವೆ ರಾಘು ಮೇಲೆ ಅವಳಿಗೆ ಪ್ರೀತಿ ಹುಟ್ಟಿದ್ದು. ರಾಘುವನ್ನ ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರ ಮನೆಗೆ ಹೋಗಿದ್ದು. ಅವಿಭಕ್ತ ಕುಟುಂಬದಲ್ಲಿ ಇದ್ದಿದ್ದು. ತಾನು ಝಾನ್ಸಿ ಅನ್ನೋದನ್ನೇ ಮರೆತು ಹೊಸ ಝಾನ್ಸಿಯಾಗಿ ಬದಲಾಗಿದ್ದು. ಗಂಡು ಮಕ್ಕಳು ಕಂಡ್ರೆ ಆಗದಿರೋ ಝಾನ್ಸಿಗೆ ಗಂಡು ಮಕ್ಕಳ ಮೇಲೆ ಗೌರವ ಬಂದದ್ದು. ಎಲ್ಲವನ್ನ ಕೂಡ ಝಾನ್ಸಿ ಹೇಳ್ತಾರೆ. ಎಲ್ಲವನ್ನ ಕೂಡ ಅಲ್ಲಿ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತದೆ. ಈ ಕಡೆ ಡಾಕ್ಟರ್ ಕೇಳ್ತಿದ್ದಾರೆ. ಇದರ ನಡುವೆ ತುಳಸಿ ಅವರು ಸಂಪತ್ ಕುಮಾರ್ ಅವ್ರಿಗೆ ಈಗಲೇ ಝಾನ್ಸಿ ಎಲ್ಲೇ ಇದ್ರು ಕೂಡ ಕಾಲ್ ಮಾಡಿ ಬರೋಕ್ ಹೇಳಿ ಅಂತ ಹೇಳಿ ದುಂಬಾಲ್ ಬೀಳ್ತಾರೆ. ಇನ್ನೇನು ಮಗಳು ಹೇಳಿದ್ಮೇಲೆ ತಾತ ಮಾಡಲೇಬೇಕು, ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಆಕೆ ತನ್ನ ಸೊಸೆಗೆ ತೊಂದರೆ ಕೊಡ್ಬೋದು ಅನ್ನೋ ಭಯ ತಾತನಿಗಿದೆ. ಅದೇ ಕಾರಣಕ್ಕೆ ಸರಿ ಆಯ್ತು ಅನ್ಕೊಂಡೆ ಝಾನ್ಸಿಗೆ ಕಾಲ್ ಮಾಡ್ತಾರೆ. ಬಟ್ ಡಾಕ್ಟರ್ ಝಾನ್ಸಿ ಕಾಲ್ನ ಪಿಕ್ ಮಾಡ್ತಾರೆ. ನನ್ನ ಮೊಮ್ಮಗಳ ಜೊತೆ ಮಾತಾಡಬೇಕು, ಅವಳನ್ನ ಆದಷ್ಟು ಬೇಗ ಇಲ್ಲಿ ಕರೆಸ್ಕೋಬೇಕು ಅಂದಾಗ ಇಲ್ಲ ಆಗೋದಿಲ್ಲ, ಅವರು ಸಬ್ ಕಾನ್ಶಿಯಸ್ ಮೈಂಡಲ್ಲಿದ್ದಾರೆ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ. ಹೀಗೂ ತನ್ನ ಮಗಳಿಗೆ ಎಲ್ಲ ಕೂಡ ನೆನಪಾದ್ರೆ ಸಾಕಪ್ಪ ಅಂತ ತಾತ ಅನ್ಕೋತಿದ್ದಾರೆ. ಅತ್ತ ಕಡೆ ರಾಘು ಹೊರಗಡೆ ಇರ್ತಾನೆ. ರಾಘು ಇದ್ರೆ ಪ್ರಣವ್ ಮತ್ತೆ ರೌಡಿಗಳ ಜೊತೆ ಆ ಒಂದು ಝಾನ್ಸಿ ಇರೋ ಹಾಸ್ಪಿಟಲ್ಗೆ ಹೋಗೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೆ ಪ್ಲಾನ್ ಮಾಡಿದಂತ ಪ್ರಣವ್ ಒಂದು ಟ್ರಾಫಿಕ್ ಪೊಲೀಸ್ ರೀತಿಯಲ್ಲಿ ಒಬ್ಬ ರೌಡಿನ ಕಳಿಸ್ತಾರೆ. ಆತ ಕೂಡ ಟ್ರಾಫಿಕ್ ಪೊಲೀಸ್ ರೀತಿ ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ ಅಂದಾಗ ನಮ್ಮ ಮೇಡಮ್ ಅವರು ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ ಹೋಗಿದ್ದಾರೆ, ಅವ್ರು ಬರ್ತಿದ್ದಾಗೆ ಹೊರಟ್ಬಿಡ್ತೀನಿ ಸರ್ ಅಂತ ಹೇಳ್ತಾರೆ. ಆ ರೀತಿ ಎಲ್ಲ ಆಗೋದಿಲ್ಲ, ಈ ರೀತಿ ಗಾಡಿ ನಿಲ್ಸ್ಕೊಂಡಿರಬಾರ್ದು, ಇಲ್ಲಿ ಚರ್ಚ್ ಮನೆ ಇದೆ, ಆಮೇಲೆ ತೊಂದರೆ ಆಗ್ಬಿಡುತ್ತೆ, ಪಕ್ಕದ ರೋಡಲ್ಲಿ ಎಷ್ಟು ಬೇಕಾದ್ರೆ ನಿಲ್ಲಿಸ್ಕೊ, ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ. ಇನ್ನೇನ್ ಮಾಡೋದು, ಪೊಲೀಸ್ ಹೇಳಿದ್ದಾರೆ ಅನ್ನೋ ಕಾರಣಕ್ಕೆ ಇಲ್ಲಿಂದ ರಾಘು ಕೂಡ ಆ ಕಡೆ ಹೊರಡ್ಬಿಡ್ತಾರೆ. ಅವರು ಹೊರಡುತ್ತಿದ್ದಾಗನೇ ಎತ್ತ ಕಡೆ ಪ್ರಣವ್ ರೌಡಿಗಳ ಜೊತೆ ಮುಖ ಮುಚ್ಕೊಂಡು ಇಲ್ಲಿ ಡಾಕ್ಟರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆ ಕಡೆ ಡಾಕ್ಟರ್ ಇನ್ನೇನು ಸಬ್ ಕಾನ್ಶಿಯಸ್ ಮೈಂಡ್ ಅದೇ ಪ್ರೊಸೀಜರ್ ಅಲ್ಲಿ ಝಾನ್ಸಿಯನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ರು. ಅದೇ ಟೈಮ್ಗೆ ಪ್ರಣವ್ ರೌಡಿಗಳ ಜೊತೆ ಬಂದಿದ್ದೆ ಡಾಕ್ಟರ್ನ ಅಟ್ಯಾಕ್ ಮಾಡ್ತಾರೆ. ಡಾಕ್ಟರ್ನ ಅಟ್ಯಾಕ್ ಮಾಡ್ತಿದ್ದಾಗನೆ ಈ ಕಡೆ ಝಾನ್ಸಿ ನನ್ನ ಯಜಮಾನ ರಾಘು ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಪ್ರಣವ್, ನೋಡು ಈ ಝಾನ್ಸಿ ಹೊರಗಡೆ ಬರ್ತಿದ್ದಾಗೆ ನೀನು ಪ್ರಣವನ್ನ ಹುಡುಗನ ಜೊತೆ ಮದುವೆ ಆಗ್ಬೇಕಾಗಿತ್ತು, ಎಂಗೇಜ್ಮೆಂಟ್ ಆಗಿದೆ ಅನ್ನೋ ಮಾತನ್ನ ನೀನು ಹೇಳಬೇಕು, ಇಲ್ಲ ಅಂದ್ರೆ ನಿನ್ನ ಕಥೆಯನ್ನೇ ಮುಗಿಸ್ಬಿಡ್ತೀನಿ ಅಂತ ಹೆದರಿಸ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ರಾಘು ಎಂಟ್ರಿ ಕೊಡ್ತಾರೆ. ರಾಘು ಎಂಟ್ರಿ ಕೊಟ್ಟಿದೆ ಪ್ರಣವ್ ರೌಡಿಗಳಿಗೆ ಹಿಗ್ಗಾಮುಗ್ಗ ಬಾರಿಸ್ತಾರೆ. ಇಲ್ಲಿ ಸಬ್ ಕಾನ್ಶಿಯಸ್ ಮೈಂಡ್ ಇಂದ ಹೊರಗಡೆ ಬರೋಕ್ಕಾಗೋದಿಲ್ಲ. ಕ್ಲಿಯರ್ ಕಟ್ ಆಗಿ ಅದೇ ಒಂದು ಪ್ರೊಸೀಜರ್ ಪ್ರಕಾರ ಝಾನ್ಸಿಗೆ ಗಂಟೆ ಸದ್ದಾಗತ್ತೆ. ತಕ್ಷಣ ಝಾನ್ಸಿ ಹೊರಗಡೆ ಬರ್ತಾರೆ, ಮಾತಾಡಿದ್ದೆಲ್ಲ ಮರೆತು ಹೋಗ್ತಾರೆ. ಬಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಅದರ ನಡುವೆ ಇಲ್ಲಿ ಡಾಕ್ಟರ್ ಕೂಡ ಝಾನ್ಸಿಗೆ ನಿನ್ನ ಎಂಗೇಜ್ಮೆಂಟ್ ಆಗಿದೆ ಪ್ರಣವ್ ಜೊತೆ ಅಂತ ಹೇಳಿ ಹೇಳ್ತಿದ್ದಾರೆ. ಹಾಗಾಗಿ ಮತ್ತೆ ಝಾನ್ಸಿ ಪ್ರಣವ್ ಜೊತೆ ಮದುವೆ ಆಗೋ ಸೀನ್ಗೆ ಹೋಗ್ಬೇಕಾಗತ್ತೆ. ಅದರ ನಡುವೆ ಅದೇ ದಿನ ವಿಡಿಯೋ ಝಾನ್ಸಿ ಕೈಗೆ ಸಿಕ್ಕಿದೆ. ಹಳೆದೆಲ್ಲ ನೆನಪಾಗಿದೆ. ರಾಘುನೇ ತನ್ನ ಯಜಮಾನ ಅಂತ ಗೊತ್ತಾಗುತ್ತೆ. ಇದರ ನಡುವೆ ತುಳಸಿನೇ ಇದೆಲ್ಲ ಮಾಡಿರೋ ಪಿತೂರಿ ಅಂತ ಗೊತ್ತಾಗುತ್ತೆ. ತಾತನ ಮುಖಾಂತರ ಸಾವಿತ್ರಿ ಬದುಕಿದ್ದಾರೆ ಅಂತ ಗೊತ್ತಾಗುತ್ತೆ. ಸಾವಿತ್ರಿ ಕೂಡ ಅದೇ ಮದುವೆ ಮನೆಗೆ ಎಂಟ್ರಿ ಕೊಡ್ತಾರೆ. ಕೊನೆಗೂ ತನ್ನ ತಾಯಿಯನ್ನ ಸೇರುವುದರಲ್ಲಿ ಝಾನ್ಸಿ ಯಶಸ್ವಿ ಆಗ್ತಾರೆ. ಜೊತೆಗೆ ಇಲ್ಲಿ ತುಳಸಿ ಆಟಕ್ಕೆ ಬಂದನ್ನ ಮಾಡಿದಂತ ಝಾನ್ಸಿ ತುಳಸಿಯನ್ನ ಜೈಲಿಗೆ ಕಳಿಸ್ತಾರೆ. ಹೀಗಾಗತ್ತೆ ಇದು ಎಲ್ಲವೂ ಕೂಡ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರೆಯಬೇಕು.